ಮುಖವನ್ನು ತೊಳ್ಕೊಂಡು ಬಂದು ಸುವೀಕ್ಷಾ ಹಾಸಿಗೆ ಮೇಲೆ ಕೂತ್ಕೊಳ್ಳೋದಕ್ಕೆ ಹೋಗಿ ಸೋಫಾದಲ್ಲಿ ಹೈಗ್ರೀವ್ನನ್ನು ನೋಡಿ ಕಣ್ಣುಗಳು ದೊಡ್ಡದಾಗಿ ಮಾಡ್ತಾಳೆ. ಹೈಗ್ರೀವ್ ಮಾತ್ರ ಸೋಫಾದಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಸುವೀಕ್ಷಾಳ ಕಡೆ ತೀಕ್ಷ್ಣವಾಗಿ ನೋಡ್ತಿರ್ತಾನೆ. ಆತನ ನೋಟಕ್ಕೆ ತಲೆಯನ್ನು ತಗ್ಸಿ ಮೌನವಾಗಿ ಹೊರ್ಗೆ ಹೋಗೋದಕ್ಕೆ ಹೊರಟ್ರೆ ಅಗ್ರಹಾರ ಅನ್ನೋ ಕರೆಯುವಿಕೆಗೆ ನಿಂತು ಹೋಗಿ ತಲೆಯನ್ನು ತಿರುಗಿಸಿ ಏನು ಎಂಬಂತೆ ನೋಡ್ತಾಳೆ. ಬಾ ಅಂತ ಕಣ್ಣುಗಳಿಂದ ಸನ್ನೆ ಮಾಡ್ತಿದ್ದಂತೆ ಮೌನವಾಗೇ ಬಂದು ಹೈಗ್ರೀವಿನ ಎದುರಿನಲ್ಲಿ ನಿಲ್ತಾಳೆ. ಆಕೆ ಕೈಯನ್ನು ಹಿಡಿದು ಮಡಲಿಗೆ ಎಳ್ಕೊಂಡು ನಡುವಿನ ಸುತ್ತ ಕೈಗಳು ಹಾಕಿ ಭುಜದ ಮೇಲೆ ತಲೆಯನ್ನಿಟ್ಟು ಊಟ ಮಾಡಿದ್ಯಾ ಅಂತ ಕೇಳ್ತಾನೆ. ಇಲ್ಲ ಎಂಬಂತೆ ತಲೆಯನ್ನು ಅಡ್ಡಡ್ಡವಾಗಿ ಆಡಿಸ್ತಾಳೆ. ಇಲ್ಲ, ನೀವು ಊಟ ಮಾಡಿದ್ರಾ? 5 ನಿಮಿಷಗಳ ಕಾಲ ಇಬ್ಬರ ನಡುವೆ ಹಾಗೆ ಮೌನ. ಗಡಿಯಾರದ ಸಮಯ ಚಾಲನೆ ಆಗ್ತಿದ್ರೆ ಅದನ್ನು ಆಫ್ ಮಾಡಿ ಸುವೀಕ್ಷಾಳನ್ನು ಮುಂಭಾಗಕ್ಕೆ ತಿರುಗಿಸಿ ಕಾಡಿಗೆನ ಹಚ್ಚಿದ ಕಣ್ಣುಗಳಲ್ಲಿ ಒಂದೇ ಕ್ಷಣ ನೋಡಿ ಕಣ್ಣು ಮುಚ್ಚುವಷ್ಟರಲ್ಲೇ ತುಟಿಗಳನ್ನ ಸ್ವೀಕರಿಸ್ಬಿಡ್ತಾನೆ. ಸುವೀಕ್ಷಾ ಕ್ಷಣಕಾಲ ಆಶ್ಚರ್ಯಗೊಂಡು ತಕ್ಷಣ ಚೇತರಿಸ್ಕೊಂಡು ಮಡಿಲಿನಿಂದ ಎದ್ದೇಳೋದಕ್ಕೆ ನೋಡ್ತಿದ್ರೆ ಆಕೆಗೆ ಆ ಅವಕಾಶವನ್ನು ನೀಡದೆ ಒಂದು ಕೈಯಿಂದ ಗಟ್ಟಿಯಾಗಿ ನಡುವನ್ನು ಸುತ್ತಿ ಮತ್ತೊಂದು ಕೈಯಿಂದ ತಲೆಯನ್ನು ಹಿಡಿದು ತನ್ನ ಕಡೆ ಒತ್ಕೊಳ್ತಾನೆ. ಆತನ ಹಿಡಿತದ ಮುಂದೆ ಗೆಲ್ಲಲಾರದೆ ಗಟ್ಟಿಯ ಕಣ್ಗಳನ್ನ ಮುಚ್ಚಿ ಹೊರಗೆ ಬರದೆ ಒಳಗೆ ಅಳುತ್ತಿರ್ತಾಳೆ. ಎಷ್ಟು ಹೊತ್ತು ಮುತ್ತಿಟ್ಟು ತೃಪ್ತಿ ಆಗ್ತಿರ್ಲಿಲ್ಲ ಎಂಬಂತೆ ಕೆಳಗಿನ ತುಟಿಗೆ ಮುಂಭಾಗದ ಹಲ್ಲಿನಿಂದ 2 ಕಚ್ಚನ್ನು ಹಾಕ್ತಿದ್ದಂತೆ ನೋವಿಗೆ ವಿಲವಿಲನೆ ಒದ್ದಾಡ್ತಾ ಹಯಗ್ರೀವನ್ ಬೆನ್ನಿನ ಮೇಲೆ ಡಬಡಬಾ ಅಂತ ಬಾರಿಸ್ತಾ ಕಣ್ಣೀರನ್ನು ಹೊರಗೆ ಬಿಡ್ತಾಳೆ. ಅವುಗಳನ್ನ ಲೆಕ್ಕಿಸದೆ ಆಕೆ ತುಟಿಗಳನ್ನ ಸವರಿ ಮೆಲ್ಲಗೆ ತಲೆ ಮೇಲಿಂದ ಕೈಯನ್ನು ತೆಗೆದು ಹಿಂದೆ ಸರಿತಾನೆ. ಮುಖದ ಮೇಲೆ ಬಿದ್ದು ಕೂದಲು ಬೆವರಿಗೆ ಅಂಟಿಕೊಂಡು ಅಳ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಸುಂದರವಾಗಿ ಕಾಣಿಸುತ್ತೆ ಹೈಗ್ರೀವನ ಕಣ್ಣುಗಳಿಗೆ. ಚಿಕ್ಕದಾಗಿ ಕಣ್ಣುಗಳನ್ನ ತೆರೆದು ಸುವೀಕ್ಷಾ ತೀಕ್ಷ್ಣವಾಗಿ ನೋಡ್ತಿರೋ ಆತನ ಕಣ್ಣುಗಳನ್ನ ನೋಡಲಾರದೆ ನೋವಿನಿಂದ ಮುಖವನ್ನು ತಿರುಗಿಸಿ ಮೇಲಕ್ಕೆ ಎದ್ದೇಳೋದಕ್ಕೆ ನೋಡಿ ಮತ್ತೆ ನಿಂತು ಹೋಗ್ತಾಳೆ. ಕಾರಣ ಮತ್ತೊಮ್ಮೆ ಆಕೆಗೆ ಫ್ರೆಂಚ್ ಮುತ್ತಿನ ಪರೀಕ್ಷೆಯನ್ನು ತೋರಿಸ್ತಿರ್ತಾನೆ ಈ ಮಹಾಶಯ. ಈ ಬಾರಿ ಒದ್ದಾಡ್ಕೊಳ್ಳೋದಿಲ್ಲ. ನನ್ನ ತುಟಿಗಳು ಬೇಡ ಎಂಬಂತೆ ಆತನಿಗೆ ಬಿಟ್ಟುಕೊಟ್ಟು ಕಣ್ಣುಗಳನ್ನ ಮುಚ್ಕೊಂಡ್ಬಿಡ್ತಾಳೆ. ಆದರೆ ಆ ಮುತ್ತು ಹಯಗ್ರೀವನಿಗೆ ಇಷ್ಟವಾಗದೆ ಸುವೀಕ್ಷಾಳನ್ನು ಬಿಟ್ಟು ಪಕ್ಕಕ್ಕೆ ತಳ್ಳಿ ಎದ್ದು ವಾಶ್ರೂಮ್ ಹೊರಟೋಗ್ತಾನೆ. ನೋವು ಉಂಟು ಮಾಡ್ತಿರೋ ತುಟಿಗಳನ್ನ ಸೀರೆ ಅಂಚಿನಿಂದ ಒರೆಸ್ಕೊಳ್ತಾ ರಕ್ತ ಅಂಟ್ಕೊಂಡಿರೋದು ನೋಡಿ ಅಳಿಸಿ ಬರುತ್ತೆ. ಅಷ್ಟರಲ್ಲಿ ಹೈಗ್ರೀವ್ ಹೊರಗೆ ಬಂದು ಮುಖವನ್ನು ಒರೆಸ್ಕೊಂಡು ಒಳಗಿಟ್ಟಿದ್ದಂಥ ಫಲಕ ತೆಗೆದುಕೊಂಡು ಹಾಸಿಗೆ ಮೇಲೆ ಎಸೆದು ಅದರಲ್ಲಿ ಒಂದು ಚಲನಚಿತ್ರ ಇದೆ. ಆ ಚಲನಚಿತ್ರವನ್ನು ವೀಕ್ಷಿಸಿದ ನಂತರ ನಿನ್ನ ಅಭಿಪ್ರಾಯ ಏನು ಅಂತ ನನಗೆ ಹೇಳಬೇಕು ಅಂತ ಗಂಭೀರವಾಗಿ ಸುವೀಕ್ಷಾಳ ಕಡೆಗೆ ನೋಡಿ ಹೇಳಿ ಅದರಲ್ಲಿ ಏನಿರಬಹುದು ಅಂದ್ಕೊಂಡು ಬಾಯಿಂದ ನೋಡ್ತಿರೋ ಆಕೆ ಹತ್ರಕ್ಕೆ ಹೋಗಿ ಕೈಯನ್ನು ಹಿಡಿದು ಮೇಲೆ ಕೇಳಿಕೊಂಡು ತನ್ನಲ್ಲಿ ಕರಗಿ ಹೋಗೋಷ್ಟು ಗಟ್ಟಿಯಾಗಿ 1 ನಿಮಿಷ ಕಾಲ ತಪ್ಪಿಕೊಂಡು ಬಿಟ್ಟು ಹಣೆ ಮೇಲೆ ಮುತ್ತಿಟ್ಟು ನಾನಿಟ್ಟ ನಿಯಮಗಳನ್ನ ಮುರಿದ್ರೆ ಕೊಂದು ಹಾಕ್ಬಿಡ್ತೀನಿ ನೆನಪಿಟ್ಕೋ ಅಂತ ಎಚ್ಚರಿಕೆ ನೀಡಿ ಹೊರಟೋಗ್ತಾನೆ. ಹೈಗ್ರೀವ್ ಹೋಗ್ತಾ ಇದ್ದಂತೆ ತಪ್ಪಿಕೊಂಡಾಗ ಸೆಳೆದುಕೊಂಡಿದ್ದ ನಡುವನ್ನು ಅತ್ತಿತ್ತ ಕದಲಿಸ್ತಾ ಬಂದು ಹಾಸಿಗೆ ಮೇಲೆ ಕೂತ್ಕೊಂಡು ಅವನು ಕೊಟ್ಟಿದ್ರ ಕಡೆ ನೋಡಿ ಮೊಣಕಾಲುಗಳಲ್ಲಿ ತಲೆಯನ್ನು ಇಟ್ಕೊಂಡು ಕಣ್ಣುಗಳನ್ನ ಮುಚ್ಕೊಳ್ತಾ ಇದ್ದಂತೆ ಕಣ್ಣೀರು ಜಲಜಲನೆ ಹರಿದು ಬಿಡುತ್ತೆ. ಕೆಳಗೆ ಬಂದ ಹಯಗ್ರೀವ್ನ ನೋಡಿ ಹಯಗ್ರೀವ್ ಬಾ ಊಟ ಮಾಡೋಣ ಅಂತ ಕರೀತಾರೆ ಗಾಯತ್ರಿ. ಇಲ್ಲಮ್ಮ ನಾನು ಹೋಗಬೇಕು. ಕಚೇರಿ ತಾನೆ ಹಯಗ್ರೀವ್? ಏನಿಲ್ಲ ಬಿಡು ಬಾ. ಆಫೀಸ್ಗೆ ಅಲ್ಲ ಅಮ್ಮ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಪ್ರಮುಖ ಕೆಲಸ ಇದೆ, ಅದಕ್ಕಾಗಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಏನೂ ಸ್ವಿಟ್ಜರ್ಲ್ಯಾಂಡ್ಗಾ? ಮತ್ತು ವಾಪಸ್ ಬರೋದು ಯಾವಾಗ? ಕೇವಲ 4 ದಿನಗಳಮ್ಮ. ಅಲ್ಲಿವರೆಗೆ ಅಗ್ರಹಾರ ನೀನು ಆಡಳಿತದಲ್ಲೇ ಇರಬೇಕು. ಸರಿ, ನಂಗೆ ಸಮಯ ಆಗ್ತಿದೆ ಬಾಯ್ ಅಂತ ಹೋಗೋದಕ್ಕೆ ಹಿಂದೆ ತಿರುಗಿ ಸೋಫಾದಲ್ಲಿ ಗಂಭೀರವಾಗಿ ಕೂತಿದ್ದ ಅಜ್ಜಿಯನ್ನು ನೋಡಿ ನಿಂತು ಹೋಗ್ತಾನೆ. ಅಜ್ಜಿ ಹಯಗ್ರೀವ್ನನ್ನು ನೋಡ್ತಿದ್ದಂತೆ ಕಾಲುಗಳನ್ನ ಕೆಳಗಿಳಿಸಿ ವಿದ್ಯಾರ್ಥಿಯಂತೆ ಕೂತ್ಕೊಂಡು ಕಣ್ಣುಗಳನ್ನ ಬಿಟ್ಕೊಂಡು ನೋಡ್ತಾಳೆ ಹಯಗ್ರೀವ್ನನ್ನು. ಆಕೆ ಎದುರಿನಲ್ಲಿರೋ ಸೋಫಾದಲ್ಲಿ ಕಾಲ ಮೇಲೆ ಕಾಲು ಹಾಕಿ ಸೋಫಾದ ಹಂಚಿನ ಮೇಲೆ ಕೈಯನ್ನಿಟ್ಟು ರಾಜ ಗಾಂಭೀರ್ಯದಿಂದ ಕೂತ್ಕೊಳ್ತಾ ನಾನು ಇಲ್ದಿರುವಾಗ ಹೆಚ್ಚುವರಿ ಕೆಲಸಗಳು ಮಾಡ್ತಾ ಅಗ್ರಹಾರವನ್ನು ಅಳಿಸೋದಾಗಲಿ ಅವಳಿಗೇನಾದರೂ ಅನ್ನೋದಾಗಲಿ ನನ್ನ ಬಗ್ಗೆ ಹೊರಗಿನವ್ರಿಗಿಂತ ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾರನ್ನು ಗಮನಿಸದೆ ವಿಡಿಯೋ ಮಾಡಿ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರಯೋಗ ಮಾಡೋದಕ್ಕೆ ಮಾರಾಟ ಮಾಡ್ತೀನಿ ಅಂತ ಬೆದರಿಕೆ ನೋಟವನ್ನು ಅಜ್ಜಿಗೆ ಬೀರಿ ಇದು ಎಚ್ಚರಿಕೆಯಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ನೆನಪಿನಲ್ಲಿ ಇಟ್ಕೊಂಡ್ರೆ ಇಲ್ದಿದ್ರೆ ಪ್ರಯೋಗಾಲಯದಲ್ಲಿ ತೇಲ್ತಾ ಇರ್ತೀಯಾ ಅಂತ ಹೇಳಿ ಎದ್ದು
ಬರ್ತೀನಮ್ಮ ಅಂತ ಗೊಂಬೆ ಅಂತ ನಿಂತಿರೋ ಗಾಯತ್ರಿಗೆ ಲೋಟೋಗಿ ಡ್ರೈವರ್ ಕಾರನ್ನು ಓಡಿಸ್ತಿದ್ದಂತೆ ಹತ್ತಿ ಕೂತು ವಿಮಾನ ನಿಲ್ದಾಣಕ್ಕೆ ಹೊರಡ್ತಾನೆ. ಹಯಗ್ರೀವ್ ಹೋಗೋದ್ರೊಂದಿಗೆ ಮುಖ ಕಂಡುಕೊಂಡಿರೋ ಬೆವರನ್ನು ಒರೆಸ್ಕೊಂಡು, ಓ ಶ್ರಾವಣಿ, ಸ್ವಲ್ಪ ಕುಡಿಯೋ ನೀರನ್ನು ಕೊಡು ಅಂತ ಗಟ್ಟಿಯಾಗಿ ಕರೀತಾರೆ ಅಜ್ಜಿ. ಒಂದೇ ಕ್ಷಣ ಹಯಗ್ರೀವ್ನನ್ನು ಹಾಗೆ ನೋಡಿ ಗಾಯತ್ರಿಯೇ ಭಯಪಟ್ಬಿಡ್ತಾಳೆ. ಇನ್ನು ಅಜ್ಜಿ ಎಷ್ಟು ಭಯಪಟ್ಟಿರಬೇಕು. ಶ್ರಾವಣಿ ನೀರನ್ನು ತರ್ತಿದ್ದಂತೆ ಲೋಟವನ್ನು ಖಾಲಿ ಮಾಡಿ, ಅಯ್ಯೋ ಮೊದಲು ಲೀಲಾ ಜೊತೆ ಮಾತಾಡಬೇಕಂದ್ಕೊಂಡು ಲೋಟವನ್ನು ಮೇಜಿನ ಮೇಲಿಟ್ಟು ಎದ್ದು ಕೊಠಡಿಗೆ ಹೋಗ್ತಾಳೆ. ಆಗಲೂ ಹೊತ್ತಿನಲ್ಲಿಯೇ ಮದ್ಯದಂಗಡಿಯಲ್ಲಿ ಕುಡಿತಾ ಕುಣಿದಾಡ್ತಿರೋ ಕೀರ್ತಿ ಮತ್ತು ಲೀಲಾ ಆಯಾಸದಿಂದ ಬಂದು ಮೇಜಿನ ಹತ್ರ ಕೂತು ಮದ್ಯವನ್ನು ಒಂದೊಂದು ಲೋಟದಲ್ಲಿ ಸುರಿದುಕೊಂಡು ಹಂಚ್ಕೊಂಡು ಒಂದೇ ಗುಟುಕಿನಲ್ಲಿ ಕುಡ್ದೇ ಬಿಡ್ತಾರೆ. ಮತ್ತಿನಲ್ಲಿ ನಗ್ತಿರೋ ಲೀಲಾಳನ್ನು ನೋಡಿ, ಏನೇ ಲೀಲಾ, ಇವತ್ತು ತುಂಬ ಹುರುಪಿನಂತಿದೆಯಾ ಅಂತ ಕೇಳ್ತಾಳೆ ಕೀರ್ತಿ. ಹೌದು ಕೀರ್ತಿ, ನಮ್ಮದು ಅಂದ್ಕೊಂಡದ್ದು ನಮ್ಮಿಂದ ಕೈ ಜಾರಿದ್ರೆ ಇನ್ನು ನಮಗೆ ಆ ಅವಕಾಶ ಇಲ್ಲ ಅಂತ ತುಂಬಾ ಕೊರಗ್ತೀವಿ. ಹೌದು, ಆದರೆ ನನ್ನ ವಿಷಯದಲ್ಲಿ ಅದು ನಡೀಲಿಲ್ಲ. ನಾನು ಬಯಸಿದ್ದು ನನಗೆ ಸಿಗೋ ಅವಕಾಶ ನನಗೆ ಮತ್ತೊಮ್ಮೆ ಬಂದಿದೆ. ಅದೇನು ನೀನು ಹೇಳ್ತಾ ಇರೋದು? ಈಗಲ್ಲ, ನನ್ನ ಯೋಜನೆ ಯಶಸ್ವಿ ಆದ ನಂತರ ಹೇಳ್ತೀನಿ. ಇದು ಆನಂದಿಸೋ ಸಮಯ ಅಂತ ಮತ್ತೊಂದು ಲೋಟವನ್ನು ಎತ್ಕೊಳ್ತಾಳೆ. ಯಾವ ಸಮಯವೋ ಏನೋ. ಛೇ, ಈ ಮದುವೆಗಳನ್ನ ಯಾರು ಕಂಡುಹಿಡ್ಬಿಟ್ಟಿದಾರೋ ಏನೋ, ಅವ್ರ ಬಾಯಲ್ಲಿ ವಿಷ ಸುರಿಬೇಕು. ಯಾಕೆ, ನಿನ್ನ ಗಂಡನ ಜೊತೆ ಸಂತೋಷನಾ? ನಿಜವಾಗಿಯೂ ಸಂತೋಷ ಅಂದರೆ ಏನು ಗೊತ್ತಾ? ಹೌದು ಗೊತ್ತು, ನಮಗಿಷ್ಟವಾದಂತೆ ಸ್ವತಂತ್ರವಾಗಿರಬೇಕು. ಅದೇ ತಾನೇ. ಆದರೆ ನಿಮ್ಮಣ್ಣನಿಗೆ ಅದು ಸಂತೋಷ ಅಲ್ವಂತೆ. ಗಂಡನ್ನು ಆರೈಕೆ ಮಾಡ್ತಾ, ಅಡುಗೆ ಮಾಡಿ ಬಾಯಿಗಿಟ್ಟು 3 ಹೊತ್ತು ಮುತ್ತುಗಳು ನೀಡ್ತಾ ಪದ್ಧತಿಯಾಗಿ ಹಾಗೇ ಇರಬೇಕಂತೆ. ಅದೆಲ್ಲ ಅಮ್ಮನ ರೀತಿಯಲ್ಲಿ ಇರಬೇಕಂತ ಹೇಳಿ ಉಪನ್ಯಾಸ ನೀಡ್ತಾನೆ. ಅವೆಲ್ಲ ನನಗೆ ಸಾಧ್ಯ ಇಲ್ಲ ಅಂತ ಮೊನ್ನೆ ಕಿರ್ಚಾಡೋದಕ್ಕೆ ಹೊಡೆದ ಕೂಡ ಅಂತ ಕೆನ್ನೆ ಮೇಲೆ ಕೈಯನ್ನಿಟ್ಕೊಂಡು ಕಣ್ಣೀರನ್ನು ಹಾಕ್ತಾಳೆ. ಏಯ್, ಕೂಲಾಗಿರು ಕೀರ್ತಿ, ಅಳಬೇಡ ಅಂತ ಟಿಶ್ಯೂ ಪೇಪರ್ನಿಂದ ಕಣ್ಣುಗಳು ಒರೆಸ್ತಾ ಆತ ಕೂಡ ಸುಭಿಕ್ಷಳನ್ನ ನೋಡಿಯೇ ಹೀಗೆ ಮಾತಾಡ್ತಿದ್ದಾನೆ. ಮೊದಲು ಆಕೆಗೆ ಏನಾದರೂ ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗಳೆಲ್ಲ ಅರ್ಧದಷ್ಟು ಪರಿಹಾರ ಆಗಿಬಿಡುತ್ತೆ ಅಂತ ಕೀರ್ತಿ ಮನಸ್ಸಿನಲ್ಲಿ ಸುಭಿಕ್ಷಳ ಮೇಲೆ ಕೋಪವನ್ನು ತುಂಬ್ತಾಳೆ. ನಿಜವೇ ಲೀಲಾ, ಆಕೆ ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಛೇ, ಆದರೂ ಅಣ್ಣನಿಗೆ ಆಕೆ ಹೇಗಿಷ್ಟ ಆಗ್ಬಿಟ್ಲೋ ಅಂತ ಲೀಲಾಳೊಂದಿಗೆ ಮಾತಾಡ್ತಾ ಇರ್ತಾಳೆ. ಇಬ್ಬರು ಚಿಕ್ಕ ಉಡುಪುಗಳಲ್ಲಿ ತೊಡೆಗಳು ಕಾಣುವಂತೆ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಅಲ್ಲೇ ಇದ್ದು ಕುಡಿದು ತೂರಾಡ್ತಿರೋ ಕೆಲವರು ಇವರ ಕಡೆ ಹಸಿಯಾದ ನೋಟದಿಂದ ನೋಡ್ತಾ ಇರ್ತಾರೆ. ಮತ್ತು ಅವರ ಹಸಿವಿಗೆ ಇಬ್ಬರಲ್ಲಿ ಯಾರು ಬಲಿಯಾಗ್ತಾರೋ. ಕುಡಿತಾ ಮಾತಾಡ್ತಿರೋ ಕೀರ್ತಿ ಹಾಗೂ ಲೀಲಾ ಹತ್ರಕ್ಕೆ ಹಾಯ್ ಅಂತ ಬಂದು ಕೂತ್ಕೊಳ್ತಾನೆ ಒಬ್ಬ ವ್ಯಕ್ತಿ. ಅವನು ಬರುವುದನ್ನೇ ನೋಡಿ ಮದ್ಯದಂಗಡಿಯು ಸಂಪೂರ್ಣವಾಗಿ ಖಾಲಿಯಾಗತ್ತೆ. ಅವನನ್ನು ನೋಡಿದ ಕೀರ್ತಿ ಅಸಹನೆಯಿಂದ ಮುಖವನ್ನು ತಿರುಗಿಸ್ಕೊಂಡ್ರೆ, ಏ ಮಿಸ್ಟರ್, ಇಲ್ಲಿಗೆ ಬಂದಿದ್ಯಾ ಏನು ಅಂತ ಕೇಳ್ತಾಳೆ ಲೀಲಾ. ಹಾಯ್ ಕೀರ್ತಿ ಅಂತ ಅವನು ವಿಶ್ ಮಾಡ್ತಿದ್ದಂತೆ ಕೀರ್ತಿ ಕೋಪದಿಂದ ನೋಡ್ತಾ, ಏಯ್ ನೀನೇನಿಲ್ಲಿ, ಮರ್ಯಾದೆಯಿಂದ ಹೊಟ್ಟೋಗು, ಇಲ್ದಿದ್ದರೆ ವಿಷಯ ಗಂಭೀರವಾಗತ್ತೆ ಅಂತ ಗದ್ದರ್ತಾಳೆ. ಹೇಯ್, ಕೂಲಾಗಿರ್ ಕೀರ್ತಿ, ಯಾಕಷ್ಟು ಕೋಪ? ನಾನೇನೋ ಸುಮ್ಮನೆ ಹಾಗೆ ಬಂದೆ ಅಷ್ಟೇ ಅಂತ ಕೈಯನ್ನು ಹಿಡಿತಾನೆ. ಅದನ್ನು ನೋಡಿ ಕೋಪದಿಂದ ಕೈಯನ್ನು ಹಿಂದೆ ಎಳ್ಕೊಂಡು, ಏಯ್, ಹುಚ್ಚುಚ್ಚಾಗಿ ವರ್ತಿಸಿದ್ರೆ ಕೊಂದು ಹಾಕ್ಬಿಡ್ತೀನಿ ಅಂತಾಳೆ. ನೀನು ಸುಮ್ಮನಿರ್ ಕೀರ್ತಿ ಅಂತ ಲೀಲಾ ಹೇಳ್ತಿದ್ರೆ, ಛೇ, ಇವನೊಂದಿಗೆ ಮಾತುಗಳೇನು ನಿನಗೆ, ನಾನು ಹೊರಟೋಗ್ತೀನಿ, ನೀನು ಇಲ್ಲೇ ಇರ್ತೀಯಾ ಅಂದರೆ ಇದ್ದುಬಿಡು ಅಂತ ಸಿಟ್ಟಿನಿಂದ ಹೇಳಿ ಎದ್ದು ಮಧ್ಯದ ಕೌಂಟರ್ ಹತ್ರ ಹೋಗಿ ನಿಲ್ತಾಳೆ. ಹೋಗ್ತಿರೋ ಕೀರ್ತಿ ಕಡೆ ನೋಡಿ ಹೇಗಾದರೂ ಇವಳು ಸೊಕ್ಕನ್ನು ಅಡಗಿಸ್ಬೇಕು ಅಂತ ಅಂದ್ಕೊಳ್ತಿದ್ರೆ, ಹಾಯ್ ಮಿಸ್ಟರ್ ಯೋಗೇಶ್ ಅಂತ ಚಿಟಿಕೆ ಹೊಡಿತಾ ಸಿಗರೇಟ್ ತೆಗೆದು ಹೊತ್ತಿಸ್ತಾಳೆ ಲೀಲಾ. ಯೋಗಿ ಲೀಲಾಳ ಕಡೆಗೆ ತಲೆಯನ್ನು ತಿರುಗಿಸ್ತಾನೆ. ಹೊಗೆನ ಬಿಡ್ತಾ, ಹೇಳು, ಏನೋ ಮಾತಾಡಬೇಕು ಅಂತ ಕರೆದಿದ್ದೆ? ಹೌದು, ನಿನಗೆ ಒಂದು ಕೊಡುಗೆನ ಕೊಡೋಣ ಅಂತ. ಏನೋ ಕೊಡುಗೆನಾ? ನೀನಾ? ಹಾಂ, ದೊಡ್ಡ ಜೋಕಿದು. ನೀನು ಹಾಗೆ ಅಂದ್ಕೋ. ನಾನು ಹೇಳೋದೇನೆಂದರೆ ಅಂತ ತನ್ನ ಯೋಜನೆಯನ್ನು ಸಂಪೂರ್ಣವಾಗಿ ಹೇಳಿ, ಈಗ ಇದರಲ್ಲಿ ಇರೋದನ್ನು ಇರುವಂತೆ ಮಾಡಿ ನಿನಗೆ ಬೇಕಿರೋದನ್ನು ನೀನು ಪಡ್ಕೋ. ಹಾಗೆ ನಮ್ಮ ಭಾವನೆಗೆ ಯೋಜನೆ ರೂಪಿಸಿದ್ದು ನಾನು ಅಂತ ಗೊತ್ತಾಗಬಾರ್ದು.
ಕೇವಲ ನೀನು ಮಾತ್ರ ಕಾಣಿಸ್ಕೊಳ್ಬೇಕು. ನಾನು ಸುಮ್ಮನೆ ಸುಭಿಕ್ಷಾಳನ್ನು ಕರ್ಕೊಬರ್ತೀನಿ ಅಷ್ಟೇ. ಅರ್ಥ ಆಯ್ತಾ? ಸರಿ ಸರಿ. ಆದರೆ ಹೈಗ್ರೀವ್ ಯಾವಾಗ ಬರ್ತಾನೆ? 4 ದಿನಗಳು ಬೇಕಾಗುತ್ತವೆ. ಈ ಒಳಗೆ ನಮ್ಮ ಕೆಲಸನ ನಾವು ಮುಗಿಸ್ಬಿಡ್ಬೇಕು. ಹೌದು, ನಿನಗ್ಯಾಕೆ ಆ ಹುಡುಗಿ ಮೇಲೆ ಅಷ್ಟೊಂದು ಹಾಗೆ? ಅದು ನಿನಗನಾವಶ್ಯಕ. ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇವಲ ಇದು ನಿನ್ನ ಯೋಜನೆ. ನಾನಂತೂ ಏನೂ ಮಾಡ್ತಾ ಇಲ್ಲ. ನಮ್ಮ ಭಾವನಿಗೂ ಕೂಡ ಇದರಲ್ಲಿ ನಾನು ಹಸ್ತಕ್ಷೇಪ ಮಾಡಿದ್ದೀನಿ ಅಂತ ಗೊತ್ತಾಗಬಾರ್ದು. ಸರಿ ತಾನೇ? ಅರೆ, ಯಾಕಷ್ಟು ಆತಂಕ ಪಡ್ತಿದ್ಯಾ ಲೀಲ? ನಾನು ಮಾತು ಕೊಡ್ತಿದ್ದೀನಲ್ವಾ, ಇನ್ನು ಆ ಹುಡುಗಿಯನ್ನು ಯಾವಾಗ ಹೊರಗೆ ಕರ್ಕೊಂಬರ್ತೀಯಾ? ಅದಷ್ಟು ಸುಲಭ ಅಲ್ಲ. ಆಕೆ ಹಿಂದೆ ಪೂರ್ಣ ರಕ್ಷಕರಿರ್ತಾರೆ. ಮುಖ್ಯವಾಗಿ ಮನೆಯಲ್ಲಿ ಗಾಯತ್ರಿ ಅತ್ತೆ. ಆಕೆಯನ್ನು ದಾಟಿ ಸುಭಿಕ್ಷಾಳನ್ನು ಹೊರಗೆ ಕರ್ಕೊಬಾರ್ದು. ಅಷ್ಟು ಸುಲಭ ಅಲ್ಲ. ಬಹಳ ದೊಡ್ಡ ಪ್ಲ್ಯಾನನ್ನೇ ರೂಪಿಸಿ ಅತ್ತೆ ನಂಬಿಸಿ ಕರ್ಕೊಬರ್ಬೇಕು. ಹಾಗಾದರೆ ಏನು ಮಾಡ್ತೀಯಾ? ಏನಾದರೂ ಮಾಡಿ ನಾಡಿದ್ದು ಕರ್ಕೊಬರ್ತೀನಿ. ನೀನು ಈ ನಡುವೆ ಎಲ್ಲವನ್ನ ಸಿದ್ಧಪಡಿಸ್ಕೊ. ಆ ಸಮಯದಲ್ಲಿ ರಾಬಿನ್ ಕೂಡ ಇರೋದಿಲ್ಲ. ಆದ್ದರಿಂದ ಬಾಡಿ ಗಾರ್ಡ್ಸ್ಗಳನ್ನ ನೀನೇ ತಪ್ಪಿಸು ಅಂತ ಆಜ್ಞೆಯನ್ನು ಹೊರಡಿಸ್ತಾಳೆ. ಸರಿ ಸರಿ ಸರಿ. ನಾನು ಬಿಹಾರಿ ಗ್ಯಾಂಗನ್ನೆಲ್ಲ ಕರೆಸಿ ಸಿದ್ಧವಾಗಿಟ್ಕೊಂಡ್ಬಿಡ್ತೀನಿ. ವಿಷಯನ ಅವ್ರಿಗೆ ಹೇಳಿದ್ರೆ ಕೆಲಸ ಪೂರ್ಣಗೊಳಿಸ್ತಾರೆ. ಸರಿ, ನಾಡಿದ್ದು ರಾತ್ರಿ ಅದೇ ಮದ್ಯದ ಅಂಗಡಿ ರಾತ್ರಿ 9 ಗಂಟೆಗೆ ಕಾರ್ಯರೂಪಕ್ಕೆ ತರೋಣ. ಸರಿ ತಾನೇ? ಸರಿ. ನಾವು ಹೆಚ್ಚು ಹೊತ್ತು ಮಾತಾಡ್ಕೊಳ್ಳೋದು ಒಳ್ಳೆಯದಲ್ಲ. ನೀನು ಹೋಗು ಅಂತ ಹೇಳ್ತಾನೆ. ಸರಿ ಬಾಯ್ ಅಂತ ಕೀರ್ತಿ ಹತ್ರಕ್ಕೆ ಹೋಗ್ತಾ ಇದ್ದರೆ ಹಿಂದೆ ಲೀಲಾ ಕೂಡ ಬಂದು ಬ್ಯಾಗನ್ನು ಮರೆತಿರೋದ್ರಿಂದ ಮತ್ತೆ ಹಿಂದೆ ಹೋಗ್ತಾಳೆ. ಹತ್ರಕ್ಕೆ ಬಂದಂಥ ಯೋಗಿ ಕೌಂಟರ್ ಕಡೆ ಅಡ್ಡವಾಗಿ ಹೊರ್ಕೊಂಡಿದ್ದಂಥ ಕೀರ್ತಿಯನ್ನು ಮೇಲಿನಿಂದ ಕೆಳಗೆ ನೋಡ್ತಾ, ಸುಂದರಿ ಕೀರ್ತಿ ಅಂತಾನೆ. ಮುಖವನ್ನು ಅಸಹ್ಯವಾಗಿಟ್ಕೊಂಡು, ನಿನಗೆ ಸಾಯ್ಬೇಕಂತ ಅಷ್ಟೊಂದು ಆಸೆ ಇದೆಯಾ? ಏನು ಹೇಳ್ತಾ ಇದೆಯಾ? ನನ್ನ ಅರ್ಥ ಏನಂದರೆ, ಚೆನ್ನಾಗಿ ಕೊಬ್ಬು ತುಂಬಿಕೊಂಡು ನನ್ನ ಜೊತೆ ಮಾತಾಡ್ತಿದ್ಯಾ ಅಂತ ಕಿರಿಕಿರಿಯಿಂದ ಹೇಳ್ತಿದ್ರೆ, ಪ್ರಶಾಂತವಾಗಿರು ಕೀರ್ತಿ. ಯಾಕಷ್ಟು ಕೋಪ ನಿನಗೆ? ನಾನು ಸುಮ್ಮನೆ ಹಾಗೆ ಬಂದೆ ಅಂತ ಹೇಳ್ತಿದ್ದೀನಲ್ವಾ. ಸುಮ್ಮನೆ ಮಾತಾಡ್ಸೋಣ ಅಂತ ಅಂದ್ಕೊಂಡೆ ಅಷ್ಟೇ. ಆದರೂ ನಿಮ್ಮ ಮದುವೆ ಆಗಿದೆ ಅಂತ ಕೇಳಿದೆ. ಆದರೆ ನೋಡ್ತಿದ್ರೆ ಹಾಗೆ ಕಾಣ್ತಾ ಇಲ್ವಲ್ಲ ಅಂತ ಮೈ ಮೇಲೇ ಬರ್ತಾ ಇದ್ದರೆ ಕೀರ್ತಿ ಇಬ್ಬರ ನಡುವೆ ಕೈಗಳನ್ನ ಇಟ್ಟು ತಡೀತಾ, ಹೇಯ್, ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಇಲ್ದಿದ್ರೆ ನನ್ನ ಅಪ್ಪನ ಬಳಿ ಹೇಳ್ತೀನಿ ಅಂತ ತಳ್ಳೋದಕ್ಕೆ ನೋಡ್ತಾಳೆ. ಯೋಗಿ ಮಾತ್ರ ಇನ್ನು ಸ್ವಲ್ಪ ಬಾಗಿ, ಇನ್ನು ಮಗುವಿನಂತೆ ಅಪ್ಪನಿಗೆ ಹೇಳ್ತೀನಿ ಮತ್ತು ತಾಯಿಗೂ ಹೇಳ್ತೀನಿ ಅಂತ ಹೇಳ್ತೀಯಾ? ಆದರೂ ತಂದೆ ಯಾಕೆ, ಗಂಡ ಅನ್ಬೇಕು ತಾನೇ ಇವಾಗ ನೀನು? ಇದೇನು ಈಗಲೂ ಅಪ್ಪ ಅಂತೀಯಲ್ಲ? ಹುಷ್, ಯಾಕೆ ಕಿರ್ಚಾಡ್ತಿದ್ಯಾ ಹೇಳು? ಛೇ, ನೀನು ಹೇಗೆ ನೋಡಿದ್ರೂ ಬಹಳ ಬಿಸಿ ಹಾಟ್ ಬ್ಯೂಟಿ ನೀನು. ಅನಾವಶ್ಯಕವಾಗಿ ನಡುವೆ ಬಂದ ಆ ರಿಷಿ. ಇಲ್ದಿದ್ರೆ ನಿನ್ನನ್ನು ಖಂಡಿತವಾಗ್ಲೂ ನಾನೇ ಮದುವೆ ಆಗ್ತಿದ್ದೆ. ಈ ಸೌಂದರ್ಯ ನನ್ನದಾಗ್ತಿತ್ತು ಅಂತ ಇನ್ನು ಸ್ವಲ್ಪ ಕಿರಿಕಿರಿಯಿಂದ ಆತ ಹೇಳ್ತಾ ಇದ್ದರೆ ಅದನ್ನು ಸಹಿಸಿಕೊಳ್ಳಲಾರದಂತಹ ಕೀರ್ತಿ ಯೋಗಿಯನ್ನು ಸಂಪೂರ್ಣ ತನ್ನೆಲ್ಲ ಬಲವನ್ನು ಬಳಸಿ ಹಿಂದಕ್ಕೆ ತಳ್ಳಿಬಿಡ್ತಾನೆ. ಆತನನ್ನು ಬೀಳೋದಕ್ಕೆ ಹೋಗಿ ನಿಂತ್ಕೊಂಡಂಥ ಯೋಗಿ, ಏನೇ ಕೋಪ ಬಂದಿದ್ಯಾ ಅನ್ನತ್ಲೆ ಮೆಲ್ಲಗೆ ತನ್ನ ಕೈಯನ್ನು ಕೀರ್ತಿ ಉಡುಪಿನ ಮಧ್ಯೆ ಕಾಣಿಸ್ಕೊಳ್ತಿರೋ ಆಕೆ ನಡುವಿನ ಮೇಲೆ ಇಡ್ತಾನೆ ಯೋಗಿ. ಯೋಗಿಯ ಕೈ ತನ್ನ ನಡುವಿನ ಬಳಿ ತಗಳ್ತಾ ಇದ್ದಂತೆ ಎಷ್ಟೇ ಆದರೂ ಹೆಣ್ಣುಮಗಳಾಗಿರೋದ್ರಿಂದ ಭಯವಾಗಿ ತನ್ನ ಸಂಪೂರ್ಣ ಬಲವನ್ನು ಬಳಸಿ ಯೋಗಿ ಕೆನ್ನೆ ಮೇಲೆ ಹೊಡೆದು, ಹೋಗೋ ಇಲ್ಲಿಂದ ನೀನು. ಇಲ್ದಿದ್ರೆ ನಮ್ಮ ಅಣ್ಣನಿಗೆ ಈಗಲೇ ಹೇಳ್ತೀನಿ. ಇಷ್ಟು ದಿನ ನನ್ನಿಂದಾಗಿ ಒಬ್ಬ ಮನುಷ್ಯ ಸಾಯೋದು ಇಷ್ಟ ಇಲ್ಲದೆ ನಿನ್ನ ಬಗ್ಗೆ ಇದುವರೆಗೂ ಹೇಳಿಲ್ಲ ಅಷ್ಟೇ. ನಿನಗೆ ಗೊತ್ತು ತಾನೇ ನಮ್ಮಣ್ಣನ ಬಗ್ಗೆ, ನಮ್ಮಣ್ಣ ಏನು ಅಂತ ಗೊತ್ತು ತಾನೇ. ಸೈಲೆಂಟಾಗಿ ಹೊರಟೋಗ್ಬಿಡು. ಕೇವಲ ಸುಳ್ಳು ಸುದ್ದಿಯನ್ನು ಸೃಷ್ಟಿಸೋದಕ್ಕಾಗಿಯೇ ನಿನ್ನನ್ನು ಉಸಿರಾಡೋದಕ್ಕೂ ಬಿಡದಂತೆ ಮಾಡಿಬಿಟ್ಟಿದ್ದಾನೆ. ಇನ್ನು ನನಗೆ ಕಿರುಕುಳ ನೀಡ್ತಿದ್ಯಾ ಅಂತ ಹೇಳಿದ್ರೆ ಆ ಉಸಿರನ್ನು ನಿಲ್ಲಿಸ್ಬಿಡ್ತಾನೆ ಅಂತ ಬೆರಳು ತೋರಿಸಿ ಬೆದರಿಸ್ತಾಳೆ ಕೀರ್ತಿ.
ಯೋಗಿ ತನ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಕೋಪದಿಂದ ಅವಳನ್ನೇ ದುರ್ಗುಟ್ಕೊಂಡು ನೋಡ್ತಾ, ಎಷ್ಟೇ ನಿನ್ನ ಗುಂಡಿಗೆ ನನಗೆ ಹೊಡಿತೀಯಾ? ನೋಡ್ತಾ ಇರು, ನೀನು ಹೊಡೆದ ಇದೇ ಕೆನ್ನೆ ಮೇಲೆ ನಿನ್ನಿಂದಲೇ ಮುತ್ತಿಡಿಸ್ತೀನಿ ಅಂತ ಸವಾಲು ಹಾಕಿ ತುಂಬಾ ಸಿಟ್ಟಿನಿಂದ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಲೀಲಾಗೆ ಇವಾಗಲೂ ಅಜ್ಜಿಯಿಂದ ಫೋನ್ ಕಾಲ್ ಬರೋದ್ರಿಂದ ಮಾತಾಡ್ತಾ ಅವಳು ಅಲ್ಲೇ ಕೂತ್ಕೊಳ್ಳೋದ್ರಿಂದ ಇಲ್ಲಿ ನಡೆದಂಥ ಯಾವುದೇ ವಿಷಯ, ಇವರಿಬ್ಬರ ಮಧ್ಯೆ ನಡೆದಂಥ ಚರ್ಚೆ ಯಾವುದು ಲೀಲಾಳಿಗೆ ಗೊತ್ತಾಗೋದೇ ಇಲ್ಲ. ಸ್ವಲ್ಪ ಹೊತ್ತಿಗೆ ಬಂದು, ಬಾ ಕೀರ್ತಿ ಅಂತ ಮುಂದೆ ಅವಳು ಹೋಗ್ತಿದ್ರೆ ಹಿಂದಿಗೆ ಕಣ್ಣುಗಳನ್ನ ಒರೆಸ್ಕೊಂಡು ಹೋಗಿ ಕಾರನ್ನು ಹತ್ತಾಳೆ ಕೀರ್ತಿ. ಬಂದ ಮಗಳನ್ನು ನೋಡಿ ಕೀರ್ತಿ ಅಂತ ಕರೀತಾಳೆ ಗಾಯತ್ರಿ. ಆದರೆ ಕೀರ್ತಿ ಅದನ್ನು ಗಮನಿಸದೆ ಒಟ್ಟು ಹೋಗ್ತಾ ಇದ್ರೆ, ಲೀಲಾ ಕೀರ್ತಿ ಯಾಕೆ ಹಾಗಿದ್ದಾಳೆ ಅಂತ ಲೀಲಾಳನ್ನು ಕೇಳ್ತಾಳೆ. ಅದು ಕೀರ್ತಿಗೆ ತಲೆನೋವು ಅಂತ ಹೇಳಿದ್ಲು ಅತ್ತೆ. ನನಗೂ ಕೂಡ ಸ್ವಲ್ಪ ಅದೇ ರೀತಿ ಅನ್ನಿಸ್ತಾ ಇದೆ. ಹೋಗಿ ಸ್ವಲ್ಪ ನಾನು ರೆಸ್ಟ್ ತಗೊಳ್ತೀನಿ, ಯಾಕೋ ಸ್ವಲ್ಪ ಸುಸ್ತು ಅಂತ ಹೇಳಿ ಕೊಠಡಿಗೆ ಹೋಗೇ ಬಿಡ್ತಾಳೆ. ಕೀರ್ತಿ ಮುಖ ತೊಳೆದು ಹಾಸಿಗೆ ಮೇಲೆ ಮಲ್ಕೊಳ್ತಾ ಇದ್ದಂತೆ ಪದೇ ಪದೇ ಯೋಗಿಯ ಮಾತುಗಳು ಮತ್ತು ಕೃತ್ಯಗಳು ನೆನಪಿಗೆ ಬರ್ತಿದ್ರೆ ಅಸಹನೆ ಹೆಚ್ಚಾಗುತ್ತೆ ಆಕೆಯಲ್ಲಿ. ರಾತ್ರಿ ಊಟದ ಸಮಯ ಆದರೂ ಕೂಡ ಕೆಳಗೆ ಬರದೇ ಇರೋವಂಥ ಸುಭಿಕ್ಷಾಳಿಗಾಗಿ ಹೋಗ್ತಾಳೆ ಗಾಯತ್ರಿ. ಒಣಗದ ಕೂದಲನ್ನು ಹಾಗೆ ಒರೆಸ್ಕೊಳ್ಳದೆ ಹಾಗೇ ಬಿಟ್ಟು ಬಾಲ್ಕನಿಯಲ್ಲಿ ನಿಂತು ಆಕಾಶದ ಕಡೆ ನೋಡ್ತಾ ಇರ್ತಾಳೆ ಸುಭಿಕ್ಷಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಹಾಗೆ ಪ್ರತಿಲಿಪಿಲಿ ಕೂಡ ಅಪ್ಲೋಡ್ ಆಗ್ತಿರುತ್ತೆ. ಇಲ್ಲಿಗಿಂತ ಮುಂಚೆ ಪ್ರತಿಲಿಪಿಲಿ ಹೋಗಿ ಓದಿ. ಥ್ಯಾಂಕ್ ಯು.